ಹಾಯ್ ಫ್ರೆಂಡ್ಸ್, ನಾವು ಶಿಲಾಂಧ್ರ ರೆಸಾರ್ಟಿಗೆ ಬಂದಿದ್ದೀವಿ. ಇದು ರಿಸೆಪ್ಷನು, ಎಂಟ್ರಿ ಎಲ್ಲೇ ಇದೆ. ನಾವು ಮೊದಲು ಬುಕ್ ಮಾಡಿರಲಿಲ್ಲ, ಸೊ ಹಾಗಾಗಿ ಇಲ್ಲಿ ಬಂದು ಬುಕ್ ಮಾಡ್ಕೋತಾ ಇದ್ದೀವಿ. ಔಟ್ಸೈಡಲ್ಲೇ ಶಿಲಾಂಧ್ರ ಅಂತ ಹಾಕಿದ್ದಾರೆ. ಸಖತ್ತಾಗಿದೆ ನೋಡೋದಕ್ಕೆ. ಫುಲ್ಲು ಕಲ್ಲು ಬಂಡೆನೇ. ಎಲ್ಲಿ ಹೋದರೂ ಗುಹೆ ಥರನೇ ಇದೆ. ಸ್ಪೇಸ್ ಅಂತೂ ಸೂಪರಾಗಿದೆ ನೋಡಿ. ಇದು ಎಂಟ್ರೆನ್ಸು. ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲೋ ಬೇರೆ ಲೋಕದಲ್ಲೇ ಹೋಗಿರೋ ಫೀಲ್ ಇದೆ. ಸಿಟಿಯಲ್ಲಿ ಇದ್ದು ಬೋರ್ ಆಗಿದ್ರೆ ದಯವಿಟ್ಟು ಒನ್ ಟೈಮ್ ಈ ರೆಸಾರ್ಟಿಗೆ ಹೋಗಿ ಬನ್ನಿ. ಫ್ರೀ ಮಾಡ್ಕೊಳ್ಳಿ. ಆದಷ್ಟು ಈ ಥರ ರೆಸಾರ್ಟ್ ಸಿಗೋದು ತುಂಬ ಕಡಿಮೆ. ಆ್ಯಕ್ಚುಲಿ ಸಿಟಿ ಒಳಗಡೆಗೆ ಇದ್ದು ಸೌಂಡ್ಸ್ಗಳು, ಆ ವೆಹಿಕಲ್ಸ್ದು ಕೇಳಿ ಸಾಕಾಗಿ ಹೋಗ್ಬಿಡುತ್ತೆ. ತುಂಬ ಕಾಮಾಗಿದೆ. ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನನ್ನ ಮಕ್ಕಳ ಜೊತೆಗೆ ನನ್ನ ಹಸ್ಬೆಂಡು, ನಾನು. ಒಳಗಡೆ ಒಂದು 200 ಮೀಟರ್ ಡಿಸ್ಟೆನ್ಸ್ ಇದೇನೋ ಅಷ್ಟೇ. ಈಗ ಇಲ್ಲಿ ಎಂಟ್ರೆನ್ಸಲ್ಲಿ ನಾರ್ಮಲ್ ಜ್ಯೂಸು, ವೆಲ್ಕಮ್ ಡ್ರಿಂಕ್ ಅದು ನೋಡಿ. ಟಿಫನ್ಗೆಲ್ಲ ಅರೇಂಜ್ ಮಾಡಿದರು. ಎಲ್ಲ ಕಡೆ ಆಲ್ರೆಡಿ ತೊಗೊಂಡಿದ್ದಾರೆ. ವೆದರು ಸಖತ್ತು ಕೂಲಾಗಿತ್ತು. ನೀವು ವಯಸ್ಸಾಗಿರೋರನ್ನೂ ಆರಾಮ್ಸೆ ಕರ್ಕೊಂಡು ಹೋಗ್ಬೋದು. ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣದಲ್ಲಿ ಇರ್ತಾರೆ ನೋಡಿ. ಬ್ರೇಕ್ಫಾಸ್ಟಿಗೆ ಅಂತೇಳಿ ಎಲ್ಲ ಕುತ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ರು. ಹಾಗೆ ಅಲ್ಲಿಂದ ಟಿಫನ್ ಮುಗಿಸಿ ಕೆಳಗಡೆ ಬರ್ತಾಯಿದ್ವಿ. ಮಧುಶಾಲಾ ಅಂತ ಮಾಡಿದ್ದಾರೆ. ಸೊ ಫ್ರೆಂಡ್ಸ್ ಎಲ್ಲ ಹೋದರೆ ಪಾರ್ಟಿ ಮಾಡೋದಕ್ಕೆ ಒಳ್ಳೆ ಸ್ಪೇಸು, ಚೆನ್ನಾಗಿದೆ. ಸಪ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿಂದ ಆಚೆ ಬರ್ತಾಯಿದ್ದೀವಿ. ಆಚೆ ಬಂದಮೇಲೆ ಅಲ್ಲಿ ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರು ತುಂಬ ಚೆನ್ನಾಗಿದೆ. ಮಳೆ ಬರ್ತಾಯಿತ್ತು. ಆ ಬಿದಿರು ಮರಗಳು ಅದನ್ನೆಲ್ಲ ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು. ದಯವಿಟ್ಟು ನೀವು ಯಾರಾದರೂ ಹೋಗೋದಿದ್ರೆ ಫ್ಯಾಮಿಲಿ ಪೇರೆಂಟ್ಸ್ನ ಕರ್ಕೊಂಡು ಹೋಗಿ. ಅವರು ಕೂಡ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಾವು ಅಲ್ಲೇ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡ್ವಿ. ಫ್ರೆಂಡ್ಸ್ ಜೊತೆ ಎಲ್ಲ ಹೋದರೆ ನೀವು ಆರಾಮ್ಸೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೋಬೋದು. ಮತ್ತು ಗ್ರೂಪ್ ಫೋಟೋಗಳು ಎಲ್ಲ ತೊಗೋಬೋದು. ನನ್ನ ಮಗಳಿಗೆ ತುಂಬ ಖುಷಿ ಇತ್ತು. ಸೊ ಹಾಗಾಗಿ ಅವಳು ಜೈ ಹೋ ಅಂದ್ಕೊಂಡು ಸಾಂಗ್ ಹಾಕಿಸ್ಕೊಂಡು ಡ್ಯಾನ್ಸೇ ಮಾಡ್ತಾಯಿದ್ಲು. ಸೊ ಮಕ್ಕಳು ಫ್ರೀಯಾಗಿರ್ತಾರೆ. ಆಟ ಆಡೋದಕ್ಕೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ. ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ಫ್ರೆಂಡ್ಸ್, ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಕೋಬೋದು ನೀವು. ಅವ್ರನ್ನ ಎತ್ಕೊಂಡಿರಬೇಕು ಅದು ಇದಿಲ್ಲ, ಬಿಟ್ಟರೆ ಫ್ರೀಯಾಗಿ ಆರಾಮ್ಸೆ ಆಡ್ತಾರೆ ಅಲ್ಲಿ. ಆಮೇಲೆ ತುಂಬ ಅಯ್ಯೋ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ಆಡೋದಕ್ಕಾಗೋದಿಲ್ಲ ಅನ್ನೋ ಥರ ಎಲ್ಲ ಏನು ಫೀಲ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ಅಲ್ಲಿ ಮುಂದೆ ಹೋಗ್ತಾ ನಾನು ತೋರಿಸ್ಕೊಡ್ತೀನಿ. ಕಿಡ್ಸ್ ಪ್ಲೇ ಏರಿಯಾನೂ ಇದೆ. ನನ್ನ ಮಗಳಿಗೆ ಸಾಂಗ್ ಮುಗಿಯೋವರೆಗೂ ಡ್ಯಾನ್ಸ್ ಸ್ಟಾಪ್ ಮಾಡಲ್ಲ ಅವಳು. ಸೊ ಹ್ಯಾಪಿಯಾಗಿದ್ದರು. ಹಾಗಾಗಿ ನಾನು ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊತಾ ಇದ್ದೆ, ಏನೋ ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿ ಖುಷಿಗೆ. ನೋಡಿ ಫ್ರೆಂಡ್ಸ್, ವೆದರ್ ನೋಡಿ ಫ್ರೆಂಡ್ಸ್ ಹೇಗಿದೆ. ಆ ಸೀನರಿನೇ ತುಂಬ ಚೆನ್ನಾಗಿದೆ. ಗ್ರೀನಾಗಿ ಕಾಣಿಸ್ತಾ ಇದೆ. ಈ ಥರ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಒಂಥರ ಕಾಡು ಥರ ಫೀಲ್ ಆಗ್ತಾ ಇದೆ. ಆ ಬಂಡೆ ಕಲ್ಲು ಅದನ್ನೆಲ್ಲ ನೋಡಿದರೆ ನನಗಂತೂ ತುಂಬ ಖುಷಿ ಆಯಿತು. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಆರಾಮಾಗಿ ಕಾಮಾಗಿ ಟೈಮ್ ಹೋಗಿದ್ದು ಗೊತ್ತಾಗೋದಿಲ್ಲ. ಅಷ್ಟು ಕೂಲಾಗಿದೆ ಪ್ಲೇಸು ಮಾತ್ರ. ಒಂದು ಆ್ಯಂಬುಲೆನ್ಸ್ ಬೇರೆ ನಿಂತಿದೆ. ಸೊ ಎಮರ್ಜೆನ್ಸಿಗೆ ಆ್ಯಂಬುಲೆನ್ಸ್ ಇದೆ. ಸೊ ಆ್ಯಕ್ಟಿವಿಟಿ ಕೌಂಟರ್ ಏನೇನಿದೆ ಅಂಥೇಳಿ ಅವರು ತೋರಿಸಿದ್ದಾರೆ. ವೇ ಎಲ್ಲ ಇದೆ. ನೆಕ್ಸ್ಟು ಫನ್ ಆ್ಯಕ್ಟಿವಿಟೀಸ್ ಅಲ್ಲಿ ಏನೇನಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಈ ಪ್ಲೇಸಲ್ಲಿ ಆ್ಯಕ್ಚುಲಿ ಫನ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ನೆಕ್ಸ್ಟು ನಾವು ಇನ್ನೊಂದು ಸ್ವಲ್ಪ ಮುಂದೆ ಬರ್ತಾಯಿದ್ವಿ. ಅಲ್ಲಿ ಒಂದು ಕಿಡ್ಸ್ ಪ್ಲೇ ಏರಿಯಾ ಇದೆ. ಆ್ಯಕ್ಚುಲಿ ಫಸ್ಟ್ ಏಡ್ ಥರ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಏನೇ ಸಣ್ಣ ಪುಟ್ಟ ಗಾಯ ಅದು ಟ್ರೀಟ್ ಮಾಡ್ತಾರೆ. ನಾನಂತೂ ಯಾವ ರೆಸಾರ್ಟಿಗೆ ಹೋದ್ರೂ ಅಲ್ಲಿ ಆ್ಯಂಬುಲೆನ್ಸ್ ಸರ್ವಿಸ್ ಅಂತೂ ನೋಡಿರಲಿಲ್ಲ. ನೋಡಿ ನನಗೆ ಅದು ತುಂಬ ಖುಷಿ ಆಯಿತು. ನೆಕ್ಸ್ಟು ಕಿಡ್ಸ್ ಪ್ಲೇ ಏರಿಯಾ. ಮಕ್ಕಳನ್ನ ಬಿಟ್ಟು ಸ್ವಲ್ಪ ಏಜ್ ಆಗಿರೋ ಯಾರಾದರೂ ಬಂದರೂ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂತೇಳಿ ಅವ್ರನ್ನ ಬಿಟ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಆರಾಮ್ಸೆ ಏನೋ ಗೇಮ್ಸ್ ಎಲ್ಲ ಆಡೋದಿದ್ರೆ ಹೋಗಿ ಟೆನ್ಷನ್ ಫ್ರೀಯಾಗಿ ಆಟ ಆಡ್ಕೊಂಡು ಬರ್ಬೋದು. ಮಕ್ಕಳು ಇಲ್ಲಿ ಆರಾಮ್ಸೆ ಆಟ ಆಡ್ಕೊಂಡು ಇರ್ತಾರೆ. ಅವ್ರನ್ನ ಹೋಗಿ ಹಿಡಿ ಮಾಡು ಏನು ಟೆನ್ಷನ್ ಇಲ್ಲ. ಎಷ್ಟೊತ್ತು ಬೇಕಾದರೂ ಅವ್ರು ಆಡ್ಕೊಳ್ತಾ ಇರ್ತಾರೆ. ಜೊತೆಲೂ ಒಬ್ಬರು ಯಾರಾದರೂ ಸೀನಿಯರ್ ಇದ್ದರೆ ತುಂಬ ಒಳ್ಳೆಯದು. ನೆಕ್ಸ್ಟು ಅಲ್ಲಿಂದ ಮುಂದೆ ಬಂದರೆ ಅಲ್ಲೊಂದು ಬೇಬಿ ಕೇರ್ ಇದೆ. ನೀವು ತುಂಬ ಚಿಕ್ಕ ಮಗುನ ಕರ್ಕೊಂಡು ಹೋಗಿದರೆ ಫೀಡಿಂಗ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಪರ್ಮಿಷನ್ ಇದೆ. ನೆಕ್ಸ್ಟು ವಾಶ್ರೂಮ್ ಇದೆ. ವಾಶ್ರೂಮ್ಸ್ ಅಂತೂ ತುಂಬ ದೊಡ್ಡದಾಗಿದೆ. ತುಂಬ ಇಕ್ಕಟ್ಟು ಅನ್ನೋ ಥರ ಎಲ್ಲ ಡ್ರೆಸ್ ಚೇಂಜಿಗಾಗಲಿ ಪ್ರತಿಯೊಂದಕ್ಕೂ ತುಂಬ ಅನುಕೂಲವಾಗಿದೆ. ಸಖತ್ತಾಗಿದೆ ಮಾತ್ರ. ನಾನು ಎಲ್ಲೂ ನೋಡಿರಲಿಲ್ಲ ಅಷ್ಟು
ಸ್ಪೇಸ್ ತುಂಬ ಚೆನ್ನಾಗಿದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಹಿಂದೆ ಬೆಟ್ಟ ಥರ ಬೇರೆ ಕಾಣಿಸ್ತಾ ಇದೆ, ಸಖತ್ತಾಗಿದೆ. ಮಕ್ಕಳಿಗೂ ಅಷ್ಟೇ, ನೀರೇನು ತುಂಬ ಕಾಲವರೆಗೂ ಬರುತ್ತೆ, ಆಳ ಅನ್ನೋ ಹಾಗಿಲ್ಲ. ನನ್ನ ಮಗ ತುಂಬ ಚಿಕ್ಕವನಿದ್ದಾನೆ, ಅವನು ಕೂಡ ಸ್ವಿಮ್ ಮಾಡೋಕ್ಕೆ ಆಸೆ ಪಡ್ತಾನೆ. ನೀರು ತುಂಬ ಚೆನ್ನಾಗಿತ್ತು. ಇನ್ನು ಅರ್ಲಿ ಮಾರ್ನಿಂಗ್ 10-10:30 ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ಟೈಮಲ್ಲಿ ನೀರಿಗೆ ಹೋಗಬೇಕು ಅನ್ನೋ ಫುಲ್ಲು ಜೋಶಲ್ಲಿದ್ಲು ನನ್ನ ಮಗಳು. ಮಕ್ಕಳಿಗೆ ಖುಷಿಯಾಗಿದೆ, ಆಟ ಆಡ್ತಾ ಇದ್ದಾರೆ ಆರಾಮ್ಸೆ, ಬೇಡ ಅಂತೇಳಿ. ಸೊ ಚಿಕ್ಕ ಮಕ್ಕಳ ಏರಿಯಾದಲ್ಲಿ ಆಡಲಿ ಅಂತೇಳಿ ಒಂದು ಸ್ವಲ್ಪ ಇಷ್ಟ ಆಗಿದ್ರಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ನನ್ನ ಮಗ ವಾಶ್ರೂಮ್ಗೆ ಹೋಗ್ಬಿಟ್ಟಿದ ಅಂತೇಳಿ ಸೊ ಹಾಗೆ ಇದ್ದಾನೆ. ಸೊ ಯಾರಿಗೂ ಬೋರ್ ಆಗೋದಿಲ್ಲ, ಆರಾಮಾಗಿ ಆಟ ಆಡ್ತಾ ಇರ್ತಾರೆ. ಆರಾಮ್ಸೆ ಸ್ವಲ್ಪ ನಡೆಯುವಂಥ ಮಕ್ಕಳಿದ್ರೆ ಅವರೇ ಹೋಗಿ ಆಟ ಆಡ್ಕೋತಾರೆ. ನಮಗೂ ಸ್ವಲ್ಪ ಟೆನ್ಷನ್ ಕಡಿಮೆ ಇರುತ್ತೆ. ಆರಾಮ್ಸೆ ಪರವಾಗಿಲ್ಲ, ಆಟ ಆಡ್ಕೊಳ್ಳಿ, ನಾವು ಕೂತ್ಕೊಳ್ಳೋಣ, ರೆಸ್ಟ್ ಮಾಡೋಣ, ಏನಾದರೂ ಮಾಡ್ಕೋಬೋದು. ಅವನು ಆಡ್ತಾನೆ ಇದ್ದ. ನೆಕ್ಸ್ಟು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂತ ಹೇಳಿದರೆ ಅಲ್ಲೂ ಅಷ್ಟೇ ಸ್ವಿಂಗ್ ಎಲ್ಲ ಇತ್ತು. ನನ್ನ ಮಗಳಂತೂ ಎಂಜಾಯ್ ಮಾಡಿದ್ಲು. ಆಮೇಲೆ ಇಲ್ಲಿ ಅದು ಒಂದು ರೋಲರ್ ಅಂತ ಹಾಕಿದ್ದಾರೆ, ಅದೇನು ಆನ್ ಮಾಡಿದಂತೂ ನೋಡಿಲ್ಲ. ಓಕೆ, ಬಟ್ ಅದರಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇತ್ತು, ಹಾಗಾಗಿ ಅದನ್ನು ನಾವು ಆಟನೂ ಆಡಲಿಲ್ಲ. ನೆಕ್ಸ್ಟ್ ಹಾಗೆ ಬಂದ್ವಿ. ಅದು ಏನೇನೋ ರಾಕೆಟ್ ಗೇಮ್ಗಳು ಅಡ್ವೆಂಚರಸ್ ಆಗಿದೆ. ಫ್ರೆಂಡ್ಸ್ಗಳು ಹೋದರೆ ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ, ಎಲ್ಲ ಗೇಮ್ಸು ಆಡಿ ಸಖತ್ತಾಗಿದೆ. ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿರೋದ್ರಿಂದ ಒಬ್ರು ಇರಬೇಕು, ಒಬ್ಬರು ಆಡೋಕ್ಕೆ ಹೋಗಬೇಕು, ಇಬ್ಬರು ಕಡೆ ನೋಡ್ತಾ ಇರಬೇಕಾಗಿತ್ತು. ವಿತ್ ಸೇಫ್ಟಿನೂ ಇದೆ, ಆರಾಮ್ಸೇನೂ ಆಡ್ಕೋಬೋದು. ಮಕ್ಕಳು ಬೀಳ್ತಾರೆ ಹೇಳ್ತಾರೆ ಅನ್ನೋದು ಟೆನ್ಷನ್ ಏನು ಬೇಡ ನಿಮಗೆ. ಇನ್ನೊಂದು ಗೇಮ್ ಸ್ವಿಂಗ್ ಅಂತ ಇದೆ, ಇದು ಮಸ್ತಾಗಿದೆ. ನಾವಿನ್ನೂ ಆಗಿನೂ ಜಸ್ಟ್ ನಾನು ಶೂಟ್ ಮಾಡ್ತಾಯಿದ್ದೆ ಅನ್ನೋ ರೀಸನ್ಗೆ ನಾನು ಆಡಲಿಲ್ಲ. ಆಮೇಲೆ ಎಲ್ಲ ಮೋಸ್ಟ್ಲಿ 4:30 ಮೇಲೆ ಎಲ್ಲ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಬಂದು ಗೇಮ್ಸು ಆಡ್ತಾಯಿದ್ರು. ನಾವು ಜಸ್ಟ್ ಹಾಗೇ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಹೇಗಿದೆ, ಫಸ್ಟ್ ಟೈಮ್ ಹೋಗಿದ್ದು ಅನ್ನೋ ಒಂದು ರೀಸನಿಗೆ ಎಲ್ಲ ವ್ಯೂಸ್ ಎಲ್ಲ ಹೇಗಿದೆ ಅಂತ ನೋಡ್ತಾಯಿದ್ವಿ. ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಅಲ್ಲಿ ನೆಕ್ಸ್ಟು ತುಂಬ ಚೆನ್ನಾಗಿದೆ. ನೀವು ಫೋಟೋಸ್ ತಗೊಳ್ಳೋ ಅಂಥವ್ರು ಅಂಥ ಪ್ಲೇಸಿಗೆ ಹೋಗಿ ತಗೊಳ್ಳಿ, ಸಖತ್ತಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ವಿವೇಕಾನಂದ ಸ್ಟ್ಯಾಚ್ಯೂ ಇದೆ, ಮೆಡಿಟೇಷನ್ಗೆ ಅಂಥೇಳಿ ಮಾಡಿದ್ದಾರೆ. ಕಾಮಾಗಿದೆ, ಆರಾಮ್ಸೆ ಕೂತ್ಕೋಬೋದು, ಏನು ಡಿಸ್ಟರ್ಬೆನ್ಸ್ ಅಂತೂ ಇಲ್ಲ. ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ. ಬೇರೆ ಪ್ಲೇಸಸ್ಸು ನೋಡ್ತಾ ನಮಗೆ ಟೈಮೇ ಸಿಗಲಿಲ್ಲ. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕಂತ ಆಸೆ ಇತ್ತು, ಬಟ್ ಮಕ್ಕಳು ಬಿಡಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ. ಮೆಡಿಟೇಷನ್ ಪ್ಲೇಸ್ ಅದ ಆ್ಯಕ್ಚುಲಿ. ನೆಕ್ಸ್ಟು ಹಾಗೆ ಬಂದ್ವಿ, ಮತ್ತು ಸ್ವಲ್ಪ ಡೌನ್ ಬರಬೇಕು. ಡೌನ್ ಬಂದರೆ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅಂತೇಳಿ ಅದೊಂದು ಗ್ರೌಂಡ್ ಇದೆ. ಅದು ಅಷ್ಟು ಗ್ರೀನರಿ ಆಗಿದೆ, ಯಾವ ಕಡೆ ನೋಡಿದ್ರು ಗ್ರೀನ್. ಅದು ನೋಡೋದಕ್ಕೆ ತುಂಬ ಆಸೆ ಆಗ್ತಾಯಿತ್ತು. ನೆಕ್ಸ್ಟು ಅಲ್ಲಿ ಒಂದು ಟೀಮ್ ಬಂದಿದ್ದರು, ಅವ್ರ ಆಫೀಸಿಂದ ಎಲ್ಲ ಬಂದಿದ್ರು ಅನ್ಸುತ್ತೆ. ಏನೋ ಗೇಮ್ಸ್ ಎಲ್ಲ ಹಾಕ್ಕೊಂಡು ಏನೋ ಒಂದು ಗೇಮ್ ಥರ ಮಾಡಿಕೊಂಡು ಬೆಳಗ್ಗೆ ನಾವು ಹೋದಾಗಿಂದ ಈವ್ನಿಂಗ್ವರೆಗೂ ಅವ್ರು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದರು. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಇದೆ ಆ ಕಡೆಗೆ. ಫೋಟೋಶೂಟ್ ಮಾಡ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ. ಓಪನ್ ಸ್ಪೇಸ್ ಇದೆ, ಒಳ್ಳೆ ಗಾಳಿ, ಎಷ್ಟೊತ್ತು ಬೇಕಾದರೂ ಆರಾಮ್ಸೆ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ, ಒಳ್ಳೆ ಮೂವಿಗಳಲ್ಲಿ ತೋರಿಸ್ತಾರೆ ಅಲ್ವಾ, ಆ ಥರನೇ ಮಾಡಿದ್ದಾರೆ. ಚೆನ್ನಾಗಿ ಫೋಟೋಸ್ಗಳು ತೊಗೋಬೋದು ನೀವು. ಆ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ನಾವು ಅಲ್ಲಿ ಅವರೆಲ್ಲ ಆಡ್ತಾಯಿದ್ರು ಅಂದ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದ್ವಿ. ಮುಂದೆ ಹೋಗಿ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಗ್ರೀನಲ್ಲಿ ಕೂತ್ಕೊಂಡ್ವಿ. ಇಲ್ಲೆಲ್ಲ ಗೇಮ್ಸ್ ಆಡ್ತಾಯಿದ್ರು, ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ. ಆ ಜಾಗ ನೋಡಿನೇ ಮನಸ್ಸಾಯಿತು. ಪಾರ್ಕು ಅಂತ ಹೋಗ್ತೀವಿ, ಎಲ್ಲಿ ಎಲ್ಲ ಕಡೆ ಡಿಸ್ಟರ್ಬೆನ್ಸೇ ಇರುತ್ತೆ, ಫ್ರೀಯಾಗಿತ್ತು, ಆರಾಮ್ಸೆ ಹೋಗಿ ಬಂದ್ವಿ. ಅವನ್ನ ಹಿಡ್ಕೊಬಜ್ಜಿ ಬಿದ್ದಾನು. ಆಲ್ರೆಡಿ 11:30ಗೆ ನನ್ನ ಮಕ್ಕಳು ಇಬ್ಬರು ಪೂಲಿಗೆ ಆಲ್ರೆಡಿ ಜಂಪು. ನನ್ನ ಮಗ ನೋಡಿ, ಅವನಿಗೇನೆ ನೀರು ಆಫ್ ಇದೆ ಅಷ್ಟೇ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಆಡ್ತಾರೆ. ಅವನು 1.5 ವರ್ಷ ಅಷ್ಟೇ ಅವನಿಗೆ. ಆಲ್ರೆಡಿ ನೀರಲ್ಲಿ ದೊಡ್ಡ ಸ್ವಿಮ್ಮರ್ ಥರ ಹೋಗ್ಬಿಟ್ಟಿದ್ದಾನೆ. ಭಯ ಇಲ್ಲ, ಏನಿಲ್ಲ. ನೀವು ಮಕ್ಕಳು ಇದ್ದರೆ ದಯವಿಟ್ಟು ನಿಮ್ಮ ಜೊತೆನೇ ಕರ್ಕೊಳ್ಳಿ, ನಾವು ಅಲ್ಲಿ ಹಿಂದೆನೇ ಇದ್ದೀವಿ.
ಸೊ ಅವ್ನು ನಡೆಯೋಕ್ಕಾಗೋಷ್ಟು ನೀರಿದೆ, ಹಾಗಾಗಿ ಸ್ವಲ್ಪ ಟೆನ್ಷನ್ ಫ್ರೀ. ಅವನ್ನ ಹಿಡ್ಕೊಬಜ್ಜಿ ಬಿದ್ದನು, ಎಂಜಾಯ್ ಮಾಡ್ತಾರೆ ನೋಡಿ. ಆ್ಯಕ್ಚುಲಿ ಮಗಂದು ಅದು ಆ ಟ್ಯೂಬು, ಮಗಳು ಹಾಕೊಂಡು ಓಡಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಅವನಿಗೂ ತುಂಬ ಖುಷಿ ಇದೆ. ಮಕ್ಕಳು ಕೆಲವೊಬ್ರು ನೀರಿಗೆ ಬಿಡೋದಿಲ್ಲ, ಆಟ ಆಡ್ತಾರೆ ಅಂದಾಗ ನಾವು ಕಂಟ್ರೋಲ್ ಮಾಡೋಕ್ಕೂ ಆಗಿಲ್ಲ, ಸೊ ಹಾಗಾಗಿ ಬಿಟ್ವಿ. ಕಚ್ಚಬಾರ್ದು. ತುಂಬ ಎಂಜಾಯ್ ಮಾಡಿದ್ದಾನೆ. 11:30ಗೆಲ್ಲ ಆಲ್ರೆಡಿ ವಾಟರ್ಗೆ ನಾವು ಲಂಚ್ ಆಗಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇವರಂತೂ ಔಟ್ ಆಫ್ ಕಂಟ್ರೋಲ್ ಆಗಿರ್ತಾರೆ ಮಕ್ಕಳಂತೂ ನೀರು ನೋಡಿದ ತಕ್ಷಣವೇ. ಸೊ 11:30 ಇನ್ನೂ ಯಾರೂ ಜಾಸ್ತಿ ಜನನೇ ಇರಲಿಲ್ಲ, ಆಗಲೇ ಹೋಗಿದ್ದಾರೆ. ಮತ್ತು ಈ ಕಡೆ ಚಿಕ್ಕದದು ಸ್ವಿಮ್ಮಿಂಗ್ ಪೂಲು, ದೊಡ್ಡವರಿಗೆ ಅಂತೇಳಿ ಆ ಕಡೆ ಇದೆ ನೋಡಿ. ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ. ಆಮೇಲೆ ಅಲ್ಲಿ ಕುತ್ಕೊಳ್ಳೋದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಕಾಮಾಗಿದೆ. ಎಲ್ಲಾದರೂ ಆರಾಮ್ಸೆ ಕುತ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ನೆಕ್ಸ್ಟ್ ಇದು ಒಂದು ಜಿಪ್ ಲೈನ್ ಮಾಡಿದರು, ಅಲ್ಲಿ ಏನೇನು ಗೇಮ್ಸ್ ಇದೆ ಅಂಥೇಳಿ, ಔಟ್ಡೋರ್ ಗೇಮ್ಸ್ ಇದೆ, ಆರ್ಚರಿ ಅದೆಲ್ಲ ಓಕೆ ಚೆನ್ನಾಗಿತ್ತು. ಇಂಡೋರ್ ಗೇಮ್ಸು ನಮ್ಗೆ ಈ ಕಡೆ ಒಳಗಡೆಗೆ ಟೇಬಲ್ ಟೆನ್ನಿಸ್ಸು, ಚೆಸ್ಸು, ಅಲ್ಲಿ KRM ಬೇರೆ ಆಡ್ತಾಯಿದ್ರು. ಒಂದು 3-4 ಟೈಪ್ಸ್ ಇಂಡೋರ್ ಗೇಮ್ಸ್ ಇದೆ ಒಳಗಡೆಗೆ. ನಾನು ಜಸ್ಟ್ ಹಾಗೆ ನೋಡಿಕೊಂಡು ಬಂದೆ. ಆಡೋಷ್ಟು ಟೈಮೇ ಇರಲಿಲ್ಲ ನನಗೆ. ಮಕ್ಕಳನ್ನ ಕರ್ಕೊಂಡು ಹೋದರೆ ಅದೊಂದು ಸ್ವಲ್ಪ ಟೆನ್ಷನ್ ಇರುತ್ತೆ. ಇದೊಂದು ಆರ್ಚರಿ ಇತ್ತು. ಓಕೆ, ನೆಕ್ಸ್ಟು ಮತ್ತು ಅಲ್ಲಿ ಫಿಶ್ ಸ್ಪಾ ಇದೆ. ಲೇಡೀಸ್ ಅಂತೂ ಆಲ್ಮೋಸ್ಟ್ ಪ್ರೆಸೆಂಟ್ ಇರ್ತಾರೆ ಅಲ್ಲಿ, ಅವರು ಹೋಗ್ತಾಯಿದ್ರು ನೋಡೋದಕ್ಕೆ ಅಂಥೇಳಿ. ಚೆನ್ನಾಗಿದೆ, ಫಿಶ್ ಸ್ಪಾನು ತುಂಬ ಚೆನ್ನಾಗಿದೆ. ಒಳಗಡೆ ಸರ್ವಿಸ್ ಚೆನ್ನಾಗಿತ್ತು. ಆಮೇಲೆ ಮತ್ತೆ ರೈಟ್ ಸೈಡು ಜಿಪ್ಲೈನು ನೋಡಿ, ಆಲ್ರೆಡಿ ಹೋಗ್ತಾ ಇದ್ದಾರೆ. ಬಾಲಲ್ಲಂತೂ ಇನ್ನೂ ಮಸ್ತಾಗಿರುತ್ತೆ. ಯಾರು ಹೋಗಿಲ್ವೋ ಅವರು ಟ್ರೈ ಮಾಡಿ ನೋಡಿ ಒಂದ್ಸಲಿ, ತುಂಬ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಸಗದಾಗಿರುತ್ತೆ ನೋಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಹೋಗೋದಿದ್ರೆ ಎಕ್ಸ್ಪೀರಿಯನ್ಸ್ ಮಾಡಿ ಒನ್ ಟೈಮ್ ಅಂತಲೇ ನಾ ಹೇಳೋದು. ಚೆನ್ನಾಗಿದೆ. ಆಮೇಲೆ ಲಂಚ್ ಎಲ್ಲ ಮುಗಿಸಿ ಬಂದ್ವಿ. ಲಂಚ್ಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಮಗು ತಿನ್ಸೋ ಬೇಕಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಅದನ್ನು ವೀಡಿಯೋ ಮಾಡ್ಕೊಂಡು ಇದಷ್ಟು ಟೈಮ್ ನಂಗೆ ಸಾಕಾಗಿಲ್ಲ. ರೈನ್ ಡ್ಯಾನ್ಸಲ್ಲಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು, ಹುಲಿ ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ, ಖುಷಿ ಆಯಿತು ನನಗೆ. ರೈನ್ ಡ್ಯಾನ್ಸ್ ಎಲ್ಲ ಮುಗಿಸಿ ನೆಕ್ಸ್ಟ್ ಮತ್ತೆ ಬಂದು ವಾಟರಲ್ಲಿ ನಾವೊಂದು ಸ್ವಲ್ಪ ಹೊತ್ತು ಆಡಿ, ಆಮೇಲೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಕಾಫಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಗೇಮ್ಸಿಗೆ ಬಂದ್ವಿ. ಅದಂತೂ 360 ಡಿಗ್ರಿಯಲ್ಲಿ ತಿರುಗ್ತಾಯಿತ್ತು. ಅದು ಗಂಡು ಮಕ್ಕಳಿಗಂತೂ ಸಖತ್ ಅಡ್ವೆಂಚರ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ರಾಕೆಟ್ ಥರನೇ ಹೋಗ್ತಾ ಇತ್ತು, ನೋಡೋದಕ್ಕೆ ಭಯ ಆಗ್ತಾಯಿತ್ತು. ಹೆಣ್ಮಕ್ಳೊಂದು ಸ್ವಲ್ಪ ಹೆದರ್ಕೋಬೋದು, ಬಟ್ ಗಂಡ್ಮಕ್ಳು ಆಡೋ ಚೆನ್ನಾಗಿತ್ತು, ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಮಗಂತೂ ಭಯ ಆಗ್ತಾಯಿತ್ತು. ಹೋದರೆ ಇದನ್ನೆಲ್ಲ ಟ್ರೈ ಮಾಡಿ, ಸ್ವಲ್ಪ ಧೈರ್ಯ ಇರೋಂಥರಂತೂ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಟ್ರೈ ಮಾಡಲಿಲ್ಲ, ನಮ್ಗೆ ಯಾಕೋ ಭಯನೇ ಆಯಿತು. ಚೆನ್ನಾಗಿದೆ, ಹೊಸ ಗೇಮ್ಗಳು, ಬೇರೆ ಎಲ್ಲೂ ಈ ಥರದ ಗೇಮ್ಸ್ಗಳು ಇರಲಿಲ್ಲ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಈವ್ನಿಂಗ್ ಹೋಗೋ ಟೈಮಲ್ಲಿ ಮಗಳು ಮತ್ತೆ ಹಠ ಮಾಡಿದ್ಲು ಅಂಥೇಳಿ ಬಂದ್ವಿ. ಸ್ಲೈಡ್ ಮಾಡ್ತಾಯಿದ್ಲ ಅವಳು, ಒಂದು ಸ್ವಲ್ಪ ಸ್ಲೈಡಿಂಗ್ ಎಲ್ಲ ಮಾಡಿ. ಅದೊಂದು ಮಗು 8 ವರ್ಷದ ಮಗು ತುಂಬ ಚೆನ್ನಾಗಿ ಆಡ್ತಾಯಿತ್ತು. ಅದು ಹೆದರ್ಕೊಳ್ಳಿಲ್ಲ, ಬಟ್ ನಮಗೆ ಅದನ್ನು ನೋಡಿ ಭಯ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಆಡ್ತಾ ಇತ್ತು. ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಅವನು ನೋಡಿ ನಮಗೆ ಒಂದು ಸ್ವಲ್ಪ ಭಯ ಆಗ್ತಾ. ಮಗು ಮಾತ್ರ ತುಂಬ ಎಂಜಾಯ್ ಮಾಡ್ತಾಯಿತ್ತು. ಸಖತ್ತಾಗಿದೆ ಅಲ್ವಾ? ಒಂದ್ಸಲಿ ಹೋಗಿ ನೋಡಿ ಫ್ರೆಂಡ್ಸ್.